ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತಿ ಎಸ್. ನಾನು ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಆನಗೋಡು ಇಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಜೀವಕ್ರಿಯೆಗಳು ಅಧ್ಯಾಯದ ಬಗ್ಗೆ ಚರ್ಚಿಸ್ತಾ ಇದ್ವಿ. ಈ ಜೀವಕ್ರಿಯೆಗಳಲ್ಲಿ ಸಾಮಾನ್ಯಿಕ ವ್ಯೂಹದ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಅದರಲ್ಲಿ ಮಾನವನಲ್ಲಿ ಸಾಗಾಣಿಕಾ ವ್ಯೂಹದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮಾನವನಲ್ಲಿ ಸಾಗಾಣಿಕೆ ಇದರಲ್ಲಿ ಚರ್ಚಿಸಿದಂಥ ವಿಚಾರಗಳು ನೆನಪಿಸ್ಕೊಳ್ಳಿ ಒಂದ್ಸರಿ. ನಮಗೆ ಸಾಗಾಣಿಕೆ ಪೋಷಕಾಂಶಗಳು, ಆಮ್ಲಜನಕ, ಅನಿಲಗಳು ಸಾಗಾಣಿಕೆ ಆಗುವಂಥದ್ದು ಯಾವ ದ್ರವದ ಮೂಲಕ ಹೇಳ್ತೀರಾ? ವೆರಿ ಗುಡ್. ಯಾವುದು? ರಕ್ತ. ರಕ್ತ ಚಲಿಸಲಿಕ್ಕೆ ಸಹಾಯಕವಾದ ಅಂಗ ಯಾವುದು? ಹೃದಯ. ನೋಡ್ತೀವಿ ಮಕ್ಕಳೇ, ನಾವು ಮಾನವನ ಹೃದಯದ ನಾವು ರಚನೆ ಮತ್ತು ಆ ರಕ್ತ ಪರಿಚಲನೆಗೆ ಅದರ ಒಂದು ಕಾರ್ಯವೈಖರಿಯನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹೀಗೆ ನಮ್ಮ ದೇಹದ ಎಲ್ಲ ಕೋಶಗಳು ಕೂಡ ರಕ್ತ ಚಲಿಸಲು ಹೃದಯದ ಒಂದು ಸಂಕುಚಿತ ಮತ್ತು ವಿಕಸನಗಳು ಕಾರಣವಾಗಿವೆ. ಹೌದಲ್ವಾ? ಮಹಾರಕ್ತ ಹೃದಯದಿಂದ ದೇಹದ ಎಲ್ಲಾ ಭಾಗಗಳನ್ನು ಸಾಗಿಸುವ ನಾಳ ಯಾವುದು? ಮಹಾಪಧಮನಿ. ಹಾಗೇನೆ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಪುನಃ ಹೃದಯಕ್ಕೆ ಸಾಗಿಸುವಂತ ನಾಳ ಹೇಳ್ತೀರಾ? ಸರಿ ಉತ್ತರ ಯಾವುದು? ಅಭಿಧಮನಿಗಳು. ಸರಿ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಮುಂದಿನ ತರಗತಿದು. ಒಂದು ಪೂರ್ಣ ಪರಿಚಲನೆಗೆ ರಕ್ತ ಹೃದಯಕ್ಕೆ ಎಷ್ಟು ಬಾರಿ ಹಾದು ಹೋಗುತ್ತದೆ? ಎಷ್ಟು ಬಾರಿ? ವೆರಿ ಗುಡ್. 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಒಂದು ರಕ್ತದ ಸಂಪೂರ್ಣ ಪರಿಚಲನೆಗೆ ರಕ್ತ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಈ ಒಂದು ಪರಿಚಲನೆ ಏನಂತ ಕರೀತೇವೆ? ಇಮ್ಮಡಿ ಪರಿಚಲನೆ. ವೆರಿ ಗುಡ್. ಇಮ್ಮಡಿ ಪರಿಚಲನೆ. ಇಷ್ಟನ್ನು ನಾವು ತಿಳ್ಕೊಂಡಿದ್ದೇವೆ ಮಕ್ಕಳೇ. ಮನುಷ್ಯರಲ್ಲಿ ಒಂದು ಸಾಮಾನ್ಯಿಕ ವ್ಯೂಹದ ಬಗ್ಗೆ ನಾವು ತಿಳಿದಿದ್ದೇವೆ. ಹಾಗಾದ್ರೆ ಈ ದಿನ ನಾವು ಸಸ್ಯಗಳಲ್ಲಿ ಸಾಗಾಣಿಕೆ ಒಂದು ಮಹತ್ವವನ್ನು ತಿಳ್ಕೊಳ್ಳೋಣ. ನಮ್ಮದೇ ಆದಂತೆ ಸಸ್ಯಗಳಲ್ಲೂ ಕೂಡ ಅಲ್ಲಿ ನೀರು ಮತ್ತು ಖನಿಜಾಂಶಗಳ ಸಾಗಾಣಿಕೆ ಆಗಬೇಕಾಗುತ್ತೆ. ಪ್ರಾಣಿಗಳಿಗೆ ಹೋಲಿಸಿದಾಗ ಸಸ್ಯಗಳಲ್ಲಿ ಶಕ್ತಿಯ ಪ್ರಮಾಣ ಅಗತ್ಯತೆ ಕಡಿಮೆ ಇರೋದ್ರಿಂದ ಇಲ್ಲಿ ಕಡಿಮೆ ಪ್ರಮಾಣದಂತ ಒಂದು ಚಲನೆ ನಡೆಯುತ್ತದೆ. ಹಾಗಿದ್ರೆ ಸಸ್ಯಗಳಲ್ಲಿ ನಮಗೆ ನೀರು ಹಾಗೂ ಎಲೆಗಳಲ್ಲಿ ಸಂಗ್ರಹವಾದಂಥ ಆಹಾರ ಉಳಿದ ಎಲ್ಲ ಭಾಗಗಳಿಗೂ ಹೇಗೆ ವರ್ಗಾವಣೆಯಾಗುತ್ತದೆ ಅಲ್ವಾ? ನೋಡೋಣ. ಇಲ್ಲಿ ನಾವು ಹೇಳ್ತಾ ಬರ್ತೇವೆ, ಸಸ್ಯಗಳಲ್ಲಿ ಬೇರಿನಿಂದ ಹೀರಲ್ಪಟ್ಟಂಥ ನೀರು ಉಳಿದ ಎಲ್ಲ ಭಾಗಗಳಿಗೂ ಸಾಗಿಸಬೇಕು ಅಂದರೆ ಅಲ್ಲಿ ಒಂದು ವಿಶೇಷವಾದಂಥ ರಚನೆಗಳಿವೆ. ಅವಕ್ಕೆ ಏನಂತ ಕರಿತೀವಿ? ಝೈಲಮ್ ಅಂತ ಕರಿತೀವಿ. ಈ ನೀರನ್ನು ಸಾಗಿಸೋದ್ರಿಂದ ಝೈಲಮ್ ಅನ್ನು ಏನಂತ ಕರಿತೀವಿ? ಜಲವಾಹಕ ಅಂಗಾಂಶ. ಜಲವಾಹಕ ಅಂಗಾಂಶ. ಬೇರುಗಳು ಹೀರಲ್ಪಟ್ಟಂತ ನೀರನ್ನು ಉಳಿದೆಲ್ಲ ಇಲ್ಲಿ ಏನಾಗುತ್ತೆ? ಮಣ್ಣಿನಲ್ಲಿರುವಂಥ ಲವಣಾಂಶಗಳು ಬೇರಿನಲ್ಲಿರುವಂತಹ ಭಿತ್ತಿಗಳ ನಡುವೆ, ರೋಮಗಳ ನಡುವೆ, ಬೇರು ರೋಮಗಳ ನಡುವೆ ಅನಿಲಗಳು ವಿಸರಣೆಯ ಮೂಲಕ ಸಸ್ಯ ಕೋಶಕ್ಕೆ ಅದರ ಬೇರುಗಳಿಗೆ ವರ್ಗಾವಣೆಯಾಗುತ್ತೆ. ಆದಂಥ ಉಳಿದೆಲ್ಲ ಭಾಗಗಳು ಹೋಗಬೇಕು. ಸಸ್ಯ ಅಷ್ಟು ಎತ್ತರದ ಸಸ್ಯಕ್ಕೆ ಹೋಗ್ಬೇಕು ಅಂದರೆ ಈ ಒಂದು ಅಂತರದ ವ್ಯತ್ಯಾಸ ಸಾಕಾಗೋದಿಲ್ಲ. ಹಾಗಿದ್ಮೇಲೆ ಏನು ನಡೆಯುತ್ತೆ? ಒಂದು ಕ್ರಿಯೆ ನಡೆಯುತ್ತೆ. ಇಲ್ಲಿ ಒಂದು ಚೋಷಕ ಕ್ರಿಯೆ, ಸಕ್ಷನ್ ಅಂತ ಇಂಗ್ಲಿಷ್ ಕರಿತೀವಿ. ಎಲೆಗಳಲ್ಲಿರುವಂತಹ ಹೆಚ್ಚಾದಂಥ ನೀರು ಸಸ್ಯದಿಂದ ಹೊರಹೋಗುವಂತಹ ಒಂದು ಕ್ರಿಯೆಗೆ ನಾವು ಬಾಷ್ಪ ವಿಸರ್ಜನೆ ಅಂತ ವಿಸರ್ಜನೆ ಬಾಷ್ಪ ವಿಸರ್ಜನೆ. ಸಸ್ಯಗಳಲ್ಲಿ ಎಲೆಗಳ ಮೂಲಕ
ಅವಿರೂಪದಲ್ಲಿ ನೀರನ್ನು ಹೊರಹಾಕುವಂಥ ಕ್ರಿಯೆಗೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಈ ಎಲೆಗಳಲ್ಲಿರುವಂಥ ನೀರು ಹೊರ ಹೋದಾಗ ಅಲ್ಲಿಗೆ ಕಾಂಡದ ಇತರ ಪ್ರಭಾಗದ ನೀರು ಮೇಲೆ ಬರುತ್ತೆ. ಹೀಗೆ ಅಲ್ಲಿ ನಾವು ಅಂತರ ಬೇರೆ ಹೋದಂತೆಲ್ಲ ಅಲ್ಲಿ ಖಾಲಿಯಾದಂಥ ಭಾಗ ಅದರ ಕೆಳಗೆ ನೀರು ಬರುತ್ತೆ. ಈ ಥರ ಈ ಒಂದು ಬಾಷ್ಪ ವಿಸರ್ಜನೆಯ ಒಂದು ಒತ್ತಡದಿಂದಾಗಿ ಬೇರುಗಳಲ್ಲಿ ಸುತ್ತಲಿರುವಂಥ ನೀರು ಬೇರುಗಳಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿರಂತರವಾಗಿ ಈ ಒಂದು ಪೂರಣಕ್ಕೆ ಕಾರಣ. ನಮಗೆ ಒಂದು ಸ್ಟ್ರಾ ಗೊತ್ತಿದೆ. ಒಂದು ಎಣ್ಣೀರು ಅಥವಾ ಕುಡಿಬೇಕಾದ್ರೆ ಬಾಯಲ್ಲಿ ಒಂದು ತುದಿಯನ್ನು ಸ್ಟ್ರಾದು ಹಿಡ್ಕೊಂಡು ನಾವು ನೀರನ್ನು ಎಳೆದಾಗ ಅದು ಆ ಸ್ಟ್ರಾ ಮುಖಾಂತರ ಕೆಳಗಿನಿಂದ ನೀರು ಹೇಗೆ ಮೇಲೆ ಬರುತ್ತೆ, ನೀರು ಎಷ್ಟು ಮೇಲೆ ಎಳಿತೀವೋ ನಾವು ಒಂದು ಗುಡಿಗಿನಷ್ಟು ಎಳೆದ್ರೆ ಅಷ್ಟು ನೀರು ಮೇಲೆ ಬರುತ್ತೆ. ನಿರಂತರವಾಗಿ ಎಳಿತಾ ಇದ್ರೆ ನೀರು ಮೇಲೆ ಬರ್ತಾ ಇರುತ್ತೆ. ಈ ರೀತಿಯಾಗಿ ನಾವು ಬಾಷ್ಪ ವಿಸರ್ಜನೆ ಅಧಿಕವಾದಷ್ಟು ಬೇರುಗಳಿಗೆ ನೀರು ಮಣ್ಣಿನಿಂದ ಬೇರುಗಳಿಗೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಆ ಒಂದು ಬಾಷ್ಪ ವಿಸರ್ಜನೆಯ ಮೇಲೆ ನೀರು ಮತ್ತು ಲವಣಗಳು ಸಸ್ಯದ ಎಲ್ಲ ಭಾಗಗಳು ಪೂರೈಸಲಿಕ್ಕೆ ಈ ಝೈಲಮ್ ಅಂಗಾಂಶ ಕಾರಣವಾಗಿದೆ. ಹೌದಲ್ವಾ? ನೆಕ್ಸ್ಟ್, ಎಲೆಗಳಲ್ಲಿ ಸಂಗ್ರಹವಾದಂಥ ಶಕ್ತಿ, ಶೇಖರವಾದಂಥ ಶಕ್ತಿ ನಿಮಗೆ ಗೊತ್ತಿದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಸಂಗ್ರಹವಾದಂಥ ಶಕ್ತಿ ಉಳಿದ ಎಲ್ಲ ಭಾಗಗಳು ವರ್ಗಾವಣೆ ಆಗುವಂಥ ಒಂದು ಅಂಗಾಂಶಕ್ಕೆ ನಾವೇನಂತ ಕರಿತೀವಿ? ಫ್ಲೋಯಂ ಅಂತ ಕರಿತೀವಿ. ಆಹಾರವನ್ನು ಸಾಗಿಸೋದ್ರಿಂದ ಫ್ಲೋಯಂಗೆ ಆಹಾರ ವಾಹಕ ಅಂಗಾಂಶ, ಆಹಾರ ವಾಹಕ ಅಂಗಾಂಶ ಎಂದು ಕರೆಯುತ್ತೇವೆ. ಆಹಾರ ವಾಹಕ ಅಂಗಾಂಶ ಇದು ಒಂದು ಕಾಂಡದಲ್ಲಿರುವಂತಹ ಒಂದು ರಚನೆ. ಝೈಲಮ್ ಮತ್ತು ಫ್ಲೋಯಮು ನಾವೀಗಾಗಲೇ 9ನೇ ತರಗತಿಯಲ್ಲೂ ಕೂಡ ಅಂಗಾಂಶಗಳು ಪಾಠದಲ್ಲಿ ಇದನ್ನು ತಿಳ್ಕೊಂಡಿದ್ದೀವಿ. ಝೈಲಮ್ ಅನ್ನು ಜಲವಾಹಕ ಅಂಗಾಂಶ, ಫ್ಲೋಯಮನ್ನು ಆಹಾರ ವಾಹಕ ಅಂಗಾಂಶ. ಎಲೆಗಳಲ್ಲಿ ತಯಾರಾದಂತಹ ಆಹಾರವನ್ನು ಈ ಫ್ಲೋಯಮು ಉಳಿದ ಎಲ್ಲ ಭಾಗಗಳಿಗೂ ಕೂಡ ಏನು ಮಾಡುತ್ತೆ? ಸಾಗಿಸುತ್ತದೆ. ಹೌದಲ್ವಾ? ಹೀಗೆ ಸಸ್ಯದ ಒಂದು ಎಲೆ, ಹೂವು, ಕಾಯಿ, ಮೊಗ್ಗು, ಬೇರುಗಳಿಗೆ ಬೇಕಾದಂತಹ ಆಹಾರವು ಎಲ್ಲ ಭಾಗಗಳು ಕೂಡ ವರ್ಗಾವಣೆ ಆಗುತ್ತದೆ. ಹಾಗೂ ಬೇರಿನಿಂದ ಹೀರಲ್ಪಟ್ಟಂತ ನೀರು ಸಸ್ಯದ ಉಳಿದ ಎಲ್ಲ ಭಾಗಗಳು ಕೂಡ ಸಂಗ್ರಹ ಅಥವಾ ಸಾಗಾಣಿಕೆ ಆಗುತ್ತದೆ. ಇಷ್ಟು ನಮಗೆ ಸಸ್ಯಗಳಲ್ಲಿ ಸಾಗಾಣಿಕೆ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ವಾ? ಸಸ್ಯಗಳಲ್ಲಿ ಸಾಗಾಣಿಕೆ. ಸಸ್ಯಗಳು ಇತರ ಝೈಲಮ್ ಮತ್ತು ಫ್ಲೋಯಂ ಮುಖಾಂತರ ನೀರು ಮತ್ತು ಆಹಾರವನ್ನ ಎಲ್ಲ ಭಾಗಗಳು ಕೂಡ ಸಾಗಿಸುತ್ತದೆ. ಹಾಗೆ ಇಷ್ಟು ಅರ್ಥ ಆಗಿದೆ ಅನ್ಕೊಳ್ತೀನಿ. ಈ ಜೀವಕ್ರಿಯೆಗಳಲ್ಲಿ ಮತ್ತೊಂದು ಕ್ರಿಯೆ ನಾವು ನೋಡೋಣ. ಯಾವುದೋ ಈಗ ನಾವು ಜೀವಕ್ರಿಯೆಗಳಲ್ಲಿ ಮತ್ತೊಂದು ಕ್ರಿಯೆ ವಿಸರ್ಜನಾ ಕ್ರಿಯೆ. ವಿಸರ್ಜನಾ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ನಾವು ಪೋಷಣೆ ಎಷ್ಟು ಮುಖ್ಯವೋ, ಆಹಾರವನ್ನು ಸೇವಿಸಲು ಎಷ್ಟು ಮುಖ್ಯವೋ, ನಾವು ನಮ್ಮ ದೇಹದಲ್ಲಿ ಬಿಡುಗಡೆ ಆದಂಥ ತ್ಯಾಜ್ಯಗಳನ್ನು ಹೊರಹಾಕುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿದೆ. ಈ ತ್ಯಾಜ್ಯಗಳನ್ನು ನಮ್ಮ ದೇಹದಲ್ಲಿ ಉಂಟಾಗುವಂಥ ಜೀವಿಗಳಲ್ಲಿ ಉಂಟಾಗುವಂಥ ತ್ಯಾಜ್ಯಗಳನ್ನು ಹೊರಹಾಕುವಂಥ ಪ್ರಕ್ರಿಯೆಗೆ ವಿಸರ್ಜನಾ ಕ್ರಿಯೆ ಎಂದು ಕರೆಯುತ್ತೇವೆ. ನಮ್ಮ ದೇಹದಲ್ಲಿ ಅನೇಕ ರೀತಿಯಂಥ ಒಂದು ಕೋಶೀಯ ಚಟುವಟಿಕೆಗಳಿಂದ, ಉಸಿರಾಟದಿಂದ ಈ ಒಂದು ಉತ್ಪತ್ತಿಯಾದಂಥ ತ್ಯಾಜ್ಯಗಳನ್ನು ನಾವು ವಿಸರ್ಜಿಸ್ತೇವೆ. ಈ ಮನುಷ್ಯರಲ್ಲಿ ವಿಸರ್ಜನೆ ಕ್ರಿಯೆ ತಗೊಂಡಾಗ ನಮ್ಮಲ್ಲಿ ಉಸಿರಾಟ ಕ್ರಿಯೆಯಿಂದ ನಮ್ಮೆಲ್ಲರೂ ಗೊತ್ತಿದೆ, ಬಿಡುಗಡೆ ಆಗುವಂಥ ಇಂಗಾಲದ ಡೈಆಕ್ಸೈಡ್ ಅನ್ನ ನಾವು ನಿಶ್ವಾಸದ ಮುಖಾಂತರ ಉಸಿರಾಟದಲ್ಲಿ ಹೊರ ಹಾಕ್ತಾ ಇದ್ದೇವೆ, ವಿಸರ್ಜಿಸ್ತಾ ಇದ್ದೇವೆ. ಇನ್ನು ವಿಸರ್ಜನೆ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಮತ್ತೊಂದು ಅಂಗ ಚರ್ಮ. ಈ ನಮ್ಮ ಚರ್ಮದ ಮೇಲೆ ಬೆವರಿನ ಮೂಲಕನೂ ಕೂಡ ತ್ಯಾಜ್ಯಗಳು, ತ್ಯಾಜ್ಯ ಲವಣಾಂಶಗಳು ಮತ್ತು ಹೆಚ್ಚಾದಂಥ ನೀರು ನಮ್ಮ ದೇಹದಿಂದ ಹೊರಹೋಗುತ್ತದೆ. ಅಂದರೆ ವಿಸರ್ಜನೆ ಕ್ರಿಯೆಯಲ್ಲಿ ಚರ್ಮವು ಕೂಡ ಪಾತ್ರವನ್ನು ವಹಿಸುತ್ತದೆ. ಆಮೇಲೆ ನಮ್ಮ ಈ ಅನೇಕ ಕೋಶೀಯ ಚಟುವಟಿಕೆಗಳಲ್ಲಿ ಉಂಟಾದಂಥ ತ್ಯಾಜ್ಯಗಳು ನಮ್ಮ ರಕ್ತದಲ್ಲಿ ಏನು ಬಿಡುಗಡೆ ಆಗಿರುತ್ತೆ, ಈ ತ್ಯಾಜ್ಯಗಳನ್ನು ನಾವು ರಕ್ತದಿಂದ
ಶೋಧಿಸಿ ಹೊರತೆಗೆಯಬೇಕಾಗುತ್ತೆ. ಈ ತ್ಯಾಜ್ಯಗಳನ್ನು ಹೊರತೆಗೆಯಲಿಕ್ಕೆ ನಮಗೆ ಕಾರಣವಾದಂತಹ ನಮ್ಮ ದೇಹದಲ್ಲಿರುವಂತಹ ಅಂಗವೇ ಯಾವುದು? ಮೂತ್ರ ಪಿಂಡಗಳು. ಮೂತ್ರ ಪಿಂಡಗಳು ಅಂತ ಕರೀತೇವೆ. ಈ ನೋಡಿ, ಈಗ ಇಲ್ಲಿ ಚಿತ್ರ ಗಮನಿಸಿ. ಮಾನವನ ವಿಸರ್ಜನಾಂಗದ ಚಿತ್ರ ಇದು. ಮಾನವನ ವಿಸರ್ಜನಾಂಗದ ಚಿತ್ರ. ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವಂತಹ ತ್ಯಾಜ್ಯಗಳು ಯೂರಿಯಾ, ಯೂರಿಕ್ ಆಮ್ಲ, ಅಮೋನಿಯಾ ಅಂತ ತ್ಯಾಜ್ಯಗಳನ್ನ ಮತ್ತು ಹೆಚ್ಚಾದ ನೀರನ್ನ ಬಿಡುಗಡೆ ಮಾಡಬೇಕಾಗುತ್ತೆ, ವಿಸರ್ಜನೆ ಮಾಡಬೇಕಾಗುತ್ತೆ. ಹೀಗೆ ಕೇಳ್ಬೋದು, ಮನುಷ್ಯರಲ್ಲಿ ಉಂಟಾಗುವಂತಹ ತ್ಯಾಜ್ಯಗಳು ಯಾವುವು? ಯಾವುವು? ಯೂರಿಯಾ, ಯೂರಿಕ್ ಆಮ್ಲ, ಅಮೋನಿಯಾ ಮತ್ತು ನೀರು. ಇವು ಮಾನವನಲ್ಲಿ ಉಂಟಾಗ್ತಾ ಇರುವಂತಹ ತ್ಯಾಜ್ಯಗಳು. ಇವುಗಳನ್ನ ಹೇಗೆ ನಾವು ವಿಸರ್ಜಿಸ್ತಾ ಇದ್ದೇವೆ, ಹೊರ ಹಾಕ್ತಾ ಇದ್ದೇವೆ ಅನ್ನೋದನ್ನ ನೋಡೋದಾದ್ರೆ ನೀವು ಗಮನಿಸಿ. ಮನುಷ್ಯರಲ್ಲಿ ವಿಸರ್ಜನೆ ಅಂತ ಹೇಳ್ತಾ ಇದ್ದೇವೆ. ನಮ್ಮ ಈ ವಿಸರ್ಜನಾಂಗ ಯುಗದಲ್ಲಿ, ಮಾನವನ ವಿಸರ್ಜನಾಂಗ ಯುಗದಲ್ಲಿ 2 ಮೂತ್ರಪಿಂಡಗಳಿವೆ. ಮೊಲ ಮೂತ್ರಪಿಂಡ, ಎಡ ಮೂತ್ರಪಿಂಡಗಳು ಅಂತ ಹೇಳ್ತೀವಿ. ಮೂತ್ರಪಿಂಡಗಳಿಗೆ ರಕ್ತನಾಳದ ಸಂಪರ್ಕ ಇದೆ. ಮೂತ್ರಪಿಂಡಕ್ಕೆ ರಕ್ತ ಒಳ ಹೋಗ್ತಾ ಇರುವಂತಹ ನಾಳಕ್ಕೆ ರೀನಲ್ ಅನಿಧಮನಿ ಅಂತ ಕರೆಸ್ತೇವೆ. ಅಂದ್ರೆ ತ್ಯಾಜ್ಯದಲ್ಲಿರುವಂತಹ ರಕ್ತ ಹೊರ ಹೋಗ್ತಾ ಇರೋದು ರೀನಲ್ ಅನಿಧಮನಿ. ಹಾಗೇನೆ ಈ ಕೆಂಪು ಬಣ್ಣದಲ್ಲಿ ಸೂಚಿಸುವಂತಹ ಒಂದು ನಾಳ ಇದೆ, ಇದು ರೀನಲ್ ಅಪಧಮನಿ. ಶೋಷಿಸಲ್ಪಟ್ಟಂತಹ ರಕ್ತ ಮತ್ತೆ ಪುನಃ ವಾಪಸ್ ಬರ್ತಾ ಇದೆ. ಹೀಗೆ ಆ ಮೂತ್ರಪಿಂಡದ ಒಳಗಡೆ ರಕ್ತ ಹೋದಾಗ ಆ ಲೋಮನಾಳಗಳೆಲ್ಲ ಸೇರಿ ಒಂದು ಬಟ್ಟಲಿನಾಕಾರದ ನಳಿಕೆ ಹೋಗೋದಕ್ಕೆ ಬೌಮನ ನಳಿಕೆ ಅಂತ ಕರೀತೇವೆ. ಇಲ್ಲಿ ಶೋಷಿಸಲ್ಪಟ್ಟು ರಕ್ತ ಪುನಃ ವಾಪಸ್ ಬರುತ್ತದೆ. ಈ ತರ ಶೋಷಿಸಲ್ಪಡುವ ಅನೇಕ ಸಣ್ಣ ಘಟಕಗಳಿಗೆ ನಾವು ನೆಫ್ರಾನ್ ಎನ್ನುತ್ತೇವೆ. ಮೂತ್ರಪಿಂಡದ ರಚನಾತ್ಮಕ ಘಟಕಗಳು ಡ್ಯಾಶ್ ಯಾವುವು? ವೆರಿ ಗುಡ್, ನೆಫ್ರಾನ್ಗಳು. ನೆಫ್ರಾನ್ ಅಂತ ಕರೀತೇವೆ. ಏನಿದು? ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾವ್ಯಾತ್ಮಕ ಘಟಕಗಳು ಅಂದರೆ ನೆಫ್ರಾನ್. ಒಂದು ಮೂತ್ರಪಿಂಡದಲ್ಲಿ 16 ಲಕ್ಷ ಈ ನೆಫ್ರಾನ್ಗಳಿರುತ್ತೆ. ಇಂಥ ಸೂಕ್ಷ್ಮ ಆ ನೆಫ್ರಾನ್ಗಳು ರಕ್ತವನ್ನು ಹನಿಯನ್ನಾಗಿ ಸೋಸಿ ಆ ತ್ಯಾಜ್ಯಗಳನ್ನ ಮೂತ್ರ ರೂಪದಲ್ಲಿ ವಿಸರ್ಜನೆ ಮಾಡ್ತವೆ. ಆ ಪ್ರತಿ ಮೂತ್ರಪಿಂಡದಿಂದ ಮೂತ್ರ ಹೊರಬರ್ತಾರಂತ ಆ ನಾಳಕ್ಕೆ ನಾವೇನಂತ ಕರಿತೀವಿ? ಮೂತ್ರನಾಳ. ಮೂತ್ರನಾಳ. ಪ್ರತಿ ಮೂತ್ರಪಿಂಡದಿಂದ ಮೂತ್ರವು ಹನಿ ಹನಿಯಾಗಿ ನಮ್ಮಲ್ಲಿ ಬೆಳೆದಿರುವಂಥ ತ್ಯಾಜ್ಯಗಳು, ಲವಣಗಳು, ಯೂರಿಯಾದಂಥ, ಅಮೋನಿಯಾದಂಥ ತ್ಯಾಜ್ಯಗಳು ಈ ಮೂತ್ರ ರೂಪದಲ್ಲಿ ಬಂದು ಎಲ್ಲಿ ಬರುತ್ತೆ? ಆ ಬಂದು ಒಂದು ಚೀಲದಂತ ರಚನೆಯಲ್ಲಿ ಶೇಖರವಾಗುತ್ತದೆ. ಆ ಚೀಲದಂತ ರಚನೆಗೆ ನಾವು ಮೂತ್ರಕೋಶ ಇರುತ್ತೇವೆ. ಏನಂತ ಕರಿತೀವಿ? ಮೂತ್ರಕೋಶ. ಈ ಮೂತ್ರಕೋಶದಲ್ಲಿ ಒಂದಷ್ಟು ರಕ್ತ ಸಂಗ್ರಹವಾದ ನಂತರ ಅದರ ಒತ್ತಡದಿಂದ ನಮ್ಮ ಮೂತ್ರ ವಿಸರ್ಜಿಸುವಂತಹ ಒಂದು ಅನುಭವ ಆಗುತ್ತದೆ. ಈ ಒಂದು ಫೀಲಿಂಗ್ ಇಂದ ನಾವು ಮತ್ತು ಮೂತ್ರವನ್ನು ಹೊರಹಾಕುವಂತಹ ಸಣ್ಣ ರಂಧ್ರಕ್ಕೆ ನಾವು ಮೂತ್ರದ್ವಾರ ಎಂದು ಕರೆಯುತ್ತೇವೆ. ಸುಮಾರು ಒಂದು ದಿನಕ್ಕೆ ನಮ್ಮ ಮೂತ್ರಪಿಂಡಗಳು 180 ಲೀಟರ್ನಷ್ಟು ರಕ್ತವನ್ನು ಶೋಧಿಸುತ್ತದೆ. ಆದರೆ 1.5 ರಿಂದ 2 ಲೀಟರ್ನಷ್ಟು ಮೂತ್ರವನ್ನು ಉತ್ಪತ್ತಿ ಮಾಡುತ್ತದೆ. ಅಂದರೆ ಇನ್ನು ಉಳಿದಂಥ 180 ಲೀಟರ್ ಹೀರಿಕೆಯಾದಂಥದ್ದನ್ನ ಪುನಃ ಮರು ಹೀರಿಕೆ ರಚನೆಯನ್ನು ನೋಡೋಣ. ಮರು ಹೀರಿಕೆ ಒಂದು ರಚನೆಯಲ್ಲಿ ನಮಗೆ ಮತ್ತೆ ನಮಗೆ ಬೇಕಾದಂಥ ಲವಣಗಳನ್ನ ಮತ್ತು ನೀರನ್ನ, ಎಷ್ಟು ನೀರನ್ನ ಮೂತ್ರ ರೂಪದಲ್ಲಿ ಹೊರ ಹಾಕಬೇಕು ಅನ್ನೋದು ನಮ್ಮ ದೇಹದಲ್ಲಿನ ನೀರಿನ ಪ್ರಮಾಣವನ್ನು ಅವಲಂಬಿಸಿದೆ. ಒಂದು ವೇಳೆ ನಾವು ಹೆಚ್ಚಿನ ನೀರು ಕುಡಿದು ಹೆಚ್ಚು ನೀರು ನಮ್ಮ ರಕ್ತದಲ್ಲಿ ಇದ್ದಿದ್ದೇ ಆದರೆ ಹೆಚ್ಚು ನೀರನ್ನ ಮೂತ್ರ ರೂಪದಲ್ಲಿ ಹೊರ ಹಾಕುತ್ತಾರೆ ನಮ್ಮ ಮೂತ್ರಪಿಂಡಗಳು. ನಮ್ಮ ದೇಹದಲ್ಲಿ ಅಥವಾ ರಕ್ತದ ನೀರಿನ ಅಂಶ ಕಡಿಮೆ ಇತ್ತು ಅಂದರೆ ನಮ್ಮ ಈ ನಳಿಕೆಗಳಲ್ಲಿ ಅಥವಾ ಮರು ಹೀರಿಕೆಯಲ್ಲಿ ಹೆಚ್ಚು ನೀರನ್ನು ಹೀರಿಕೊಂಡು ದೇಹಕ್ಕೆ ಬೇಕಾದ ನೀರನ್ನು ಉಳಿಸಿಕೊಂಡು ಕಡಿಮೆ ಮೂತ್ರವನ್ನು ಉತ್ಪತ್ತಿ ಮಾಡುತ್ತವೆ. ಇಲ್ಲಿ ಗಮನಿಸಿ ಚಿತ್ರ ಕಾಣ್ತಾ ಇದೆ ನಿಮಗೆ. ಮೂತ್ರಪಿಂಡ, ತ್ವಚೆ ಹಾಗೂ ವಿಸರ್ಜನಾಂಗಗಳು ಅಂತ ಕಾಣ್ತಾ ಇದೆ ನಿಮಗೆ. ನಮಗೆ ಇಲ್ಲಿ ಚಿತ್ರದಲ್ಲಿ ಇದು ಕೂಡ ಇದೆ. ಒಂದು ಚಾರ್ಟಲ್ಲಿ ಒಂದು ಜೊತೆ ಮೂತ್ರಪಿಂಡಗಳು
ಇಲ್ಲಿ ಎರಡು ನಾಳಗಳು ಕಾಣ್ತವೆ, ಒಂದು ನೀಲಿ ಬಣ್ಣದ ನಾಳ, ಮತ್ತೊಂದು ಕೆಂಪು ಬಣ್ಣದ ನಾಳ. ಮತ್ತು ಮೂತ್ರ ನಳಿಕೆಗಳು, ಮೂತ್ರ ನಳಿಕೆಗಳು ಅವುಗಳಿಂದ ಮೂತ್ರಕೋಶಕ್ಕೆ ಬಂದು ಮೂತ್ರಕೋಶದಿಂದ ಮೂತ್ರದ್ವಾರದ ಮುಖಾಂತರ ಅಥವಾ ಯುರಿತ್ರ ಅಂತ ಹೇಳಿಕೊಳ್ಳುತ್ತೇವೆ. ಇದರ ಮುಖಾಂತರ ಮೂತ್ರವು ವಿಸರ್ಜಿಸಲ್ಪಡುತ್ತದೆ. ನಂತರ ನಾವು ಈ ಒಂದು ನೆಫ್ರಾನ್ನ ಕಾರ್ಯಗಳ ರಚನಾತ್ಮಕ ಘಟಕ ಯಾವುದು? ನೆಫ್ರಾನ್. ಈ ನೆಫ್ರಾನ್ನ ಕಾರ್ಯ ನೋಡೋಣ. ಹಾಗೆಯೇ ಚರ್ಮದ ಮುಖಾಂತರ ಕೂಡ ನಮಗೆ ಏನೋ ಬೆವರಿನ ಮೂಲಕನೂ ಕೂಡ ಈ ತ್ಯಾಜ್ಯಗಳು ವಿಸರ್ಜಿಸಲೇ ಆಗುತ್ತಿರುತ್ತವೆ. ಅದಕ್ಕಿಂತ ಮುಂಚೆ ಈಗ ನಮ್ಮ ಮಾನವನಲ್ಲಿ ಈ ಮೂತ್ರಪಿಂಡಗಳ ರಚನೆ ಮತ್ತು ಕಾರ್ಯವಿಧಾನದ ಬಗ್ಗೆ ಈ ಒಂದು ಸಣ್ಣ ವಿಡಿಯೋವನ್ನು ಗಮನಿಸಿ ನೋಡೋಣ. ಈಗ ಮಾನವನ ವಿಸರ್ಜನಾಂಗವ್ಯೂಹದ ಬಗ್ಗೆ ಅಭ್ಯಾಸ ಮಾಡೋಣ. ನೀವು ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಹೋಲಿಸಿದಾಗ ಮಾನವನಲ್ಲಿ ಚಲನೆ ಮತ್ತು ಇನ್ನಿತರ ಕ್ರಿಯೆಗಳು ಹೆಚ್ಚಾಗಿರುತ್ತೋ ಕಡಿಮೆ ಇರುತ್ತೋ? ಹೆಚ್ಚಾಗಿರುತ್ತೆ. ಹಾಗಾದ್ರೆ ಹೆಚ್ಚಾಗಿರೋದ್ರಿಂದ ಅಲ್ಲಿ ಉಂಟಾಗುವಂತಹ ತ್ಯಾಜ್ಯ ವಸ್ತುಗಳು ಸಹ ಜಾಸ್ತಿಯಾಗಿ ಉಂಟಾಗುತ್ತೆ ಅಲ್ವಾ? ಹಾಗಾದ್ರೆ ನಮ್ಮ ಮಾನವನಲ್ಲಿ ತ್ಯಾಜ್ಯ ವಸ್ತುಗಳು ಏನೇನಿದೆ? ನೀರು, ಲವಣ, ಕಾರ್ಬನ್ ಡೈಆಕ್ಸೈಡ್. ನೀರು, ಲವಣ ಹಾಗೂ ಇಂಗಾಲದ ಡೈಆಕ್ಸೈಡ್. ಇದಿಷ್ಟೇ ಅಲ್ಲದೆ ಇನ್ನೂ ಹಲವಾರು ತ್ಯಾಜ್ಯ ವಸ್ತುಗಳು ಹಲವಾರು ಕ್ರಿಯೆಗಳಿಂದ ಉಂಟಾಗುತ್ತೆ. ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವಲ್ಲಿ ನಮ್ಮ ವಿಸರ್ಜನಾಂಗವ್ಯೂಹ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾದ್ರೆ ಈ ತ್ಯಾಜ್ಯ ವಸ್ತುಗಳು ಹೇಗೆ ಉಂಟಾಗುತ್ತೆ ಅಂದ್ರೆ ಮಾನವನು ಸೇವಿಸಿದಂತಹ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತೆ. ಹೀಗೆ ರಕ್ತದೊಳಗೆ ಸೇರಿರುವಂತಹ ಅಮೈನೋ ಆಮ್ಲಗಳು ಯಕೃತ್ತಿನಲ್ಲಿರುವ ಕಿಣ್ವಗಳ ಸಹಾಯದಿಂದ ಅಮೋನಿಯಾ ಆಗಿ ಪರಿವರ್ತನೆಗೊಳ್ಳುತ್ತೆ. ತಕ್ಷಣವೇ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸೇರ್ಕೊಂಡು ಯೂರಿಯಾ ಆಗಿ ಪರಿವರ್ತನೆ ಆಗುತ್ತೆ. ಹೀಗೆ ಸಂಗ್ರಹವಾದಂತಹ ಯೂರಿಯಾವನ್ನು ವಿಸರ್ಜನೆ ಮಾಡುವಲ್ಲಿ ಎರಡು ಪ್ರಮುಖ ಅಂಗಗಳು ಕಾರ್ಯನಿರ್ವಹಿಸುತ್ತೆ. ಒಂದು ಚರ್ಮ, ಮತ್ತೊಂದು ವಿಸರ್ಜನಾಂಗ ವ್ಯೂಹ. ಹಾಗಾದ್ರೆ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಸುಮಾರು 4-5 ಭಾಗಗಳು ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಕಾಣ್ತಾ ಇರುವಂತಹ ಈ ಎರಡು ಭಾಗಗಳನ್ನ ನಾವು ಮೂತ್ರಪಿಂಡ ಅಂತ ಹೇಳ್ತೀವಿ. ಈ ಮೂತ್ರಪಿಂಡದಲ್ಲಿ ಹೈಲಮ್ ಎಂಬ ಭಾಗವಿದ್ದು ಆ ಭಾಗಕ್ಕೆ ರೀನಲ್ ಅಪಧಮನಿಯು ತೆರೆದುಕೊಂಡು ರಕ್ತವನ್ನ ಪೂರೈಸುತ್ತೆ. ಮತ್ತೆ ಅದೇ ಭಾಗದಿಂದ ರೀನಲ್ ಅಭಿಧಮನಿಯು ದೇಹದ ಹೊರಕ್ಕೆ ಚಾಚಿಕೊಳ್ಳುತ್ತೆ. ನಂತರ ಈ ನಾಳದಂತಿರುವಂತಹ ಭಾಗಗಳು ಮೂತ್ರ ನಾಳಗಳು. ಇಲ್ಲಿ ಆ ಮೂತ್ರವು ಮೂತ್ರನಾಳದ ಮುಖಾಂತರ ಬಂದು ಮೂತ್ರಕೋಶದಲ್ಲಿ ಶೇಖರಣೆಯಾಗುತ್ತೆ. ಮೂತ್ರಕೋಶವು ಪೂರ್ತಿಯಾಗಿ ಶೇಖರಣೆಯಾದ ನಂತರ ಅಲ್ಲಿ ಮೂತ್ರವು ಯುರೆತ್ರಾದ ಮುಖಾಂತರ ಹೊರಹಾಕಲ್ಪಡುತ್ತೆ. ಸಾಮಾನ್ಯವಾಗಿ ಮನುಷ್ಯನ ಮೂತ್ರಪಿಂಡವು 10ರಿಂದ 12 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ. 5ರಿಂದ 8 ಸೆಂಟಿಮೀಟರ್ನಷ್ಟು ಅಗಲ ಇರುತ್ತೆ. ಮೂತ್ರಪಿಂಡದ ತೂಕ ಬಂದ್ಬಿಟ್ಟು 150 ಗ್ರಾಂಗಳಷ್ಟು ಇರುತ್ತೆ. ಈ ಆಕಾರ ಯಾವ ಆಕಾರದಂತಿದೆ? ಉರಳಿ ಬೀಜ. ಬಣ್ಣ ಯಾವುದು? ಕಂದು ಬಣ್ಣ. ನಮ್ಮ ದೇಹದಲ್ಲಿ 2 ಮೂತ್ರಪಿಂಡಗಳಿದ್ದು ಅದು ಉದರದ ಹಿಂಭಾಗದಲ್ಲಿವೆ. ನಂತರ ಈ ಮೂತ್ರಪಿಂಡದಲ್ಲಿ ನೆಫ್ರಾನ್ಗಳೆಂಬ ಅತಿ ಸಣ್ಣ ಸಣ್ಣ ನಳಿಕೆಗಳಿರುತ್ತೆ. ಇದು ಸುಮಾರಾಗಿ ಒಂದು ಮೂತ್ರಪಿಂಡದಲ್ಲಿ 10 ಲಕ್ಷದಷ್ಟು ನೆಫ್ರಾನ್ಗಳಿರುತ್ತೆ. ಒಂದು ನೆಫ್ರಾನ್ನ ಉದ್ದ 30ರಿಂದ 38 ಮಿಲಿಮೀಟರ್ನಷ್ಟು ಇರುತ್ತೆ. ಒಂದು ಅಚ್ಚರಿಯ ಸಂಗತಿ ಏನಂದ್ರೆ ಒಂದು ಮೂತ್ರಪಿಂಡದಲ್ಲಿರುವಂತಹ ಎಲ್ಲಾ ನೆಫ್ರಾನ್ಗಳನ್ನ ಒಂದ್ರ ಬದಿಗೆ ಒಂದು ಇಟ್ಟಾಗ ಅದು ಎಷ್ಟು ಉದ್ದ ಆಗುತ್ತೆ ಅಂದ್ರೆ 120 ಕಿಲೋಮೀಟರ್ನಷ್ಟು ಉದ್ದ ಆಗುತ್ತೆ. ಈಗ ನಂತರದಲ್ಲಿ ಈ ಮೂತ್ರಪಿಂಡದಲ್ಲಿ ಬೌಮನ್ ಹೊದಿಕೆ ಹಾಗೂ ಹೆನ್ಲಿ ಕುಣಿಕೆಯಿಂದ ನಮ್ಮ ರಕ್ತದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳು ಸೋಸಲ್ಪಡುತ್ತೆ. ನಮ್ಮ ರಕ್ತದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳು ಯಾವ್ಯಾವು? ನೀವು ಹೇಳಿದ್ರೆ ನೀರು, ಲವಣ, ಕಾರ್ಬನ್ ಡೈಆಕ್ಸೈಡ್. ಸಾಮಾನ್ಯವಾಗಿ ಇಂಗಾಲದ ಡೈಆಕ್ಸೈಡ್ ಶ್ವಾಸಕೋಶದ ಮುಖಾಂತರ ವಿಸರ್ಜಿಸಲ್ಪಟ್ಟಿರುತ್ತೆ. ಇನ್ನು ಉಳಿದಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಹಾಗೇನೆ ನೀರಿನಲ್ಲಿ ಕರಗಿರುವಂತಹ ಕೆಲವೊಂದಿಷ್ಟು ವಿಟಮಿನ್ಗಳು, ಅಮೋನಿಯಾ, ಯೂರಿಯಾ ಎಲ್ಲವೂ ರಕ್ತದಲ್ಲಿ ಹೀರಲ್ಪಟ್ಟು ಸಾಮಾನ್ಯವಾಗಿ 1 ನಿಮಿಷಕ್ಕೆ ಆರೋಗ್ಯವಂತ ಮನುಷ್ಯನಲ್ಲಿ 125 ಮಿಲಿಲೀಟರ್ನಷ್ಟು ರಕ್ತವು ಸೋಸಲ್ಪಡುತ್ತೆ. ಹಾಗೇನೆ 125 ಮಿಲಿಲೀಟರ್ನಷ್ಟು ರಕ್ತ ಮರು ಹೀರಲ್ಪಡುತ್ತೆ. ಆದ್ದರಿಂದನೇ ಒಂದು ದಿನಕ್ಕೆ ಸುಮಾರಾಗಿ 1ರಿಂದ 2 ಲೀಟರ್ನಷ್ಟು ಮೂತ್ರ ಉತ್ಪಾದನೆ ಆಗುತ್ತೆ. ಮೂತ್ರಕೋಶ ಹಾಗೂ ಯುರೆತ್ರಾದ ನಡುವೆ ಒಂದು ಸಣ್ಣ ಉಂಗುರದ ಆಕಾರದ ಸ್ನಾಯು ಇದೆ. ಈ ಸ್ನಾಯುವು ಮೂತ್ರವನ್ನು ವಿಸರ್ಜಿಸುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಅದು ತುಂಬಾ ಸಡಿಲ ಇರೋದ್ರಿಂದ ಅನಿಯಂತ್ರಿತ ಮೂತ್ರ ಏನಾಗುತ್ತೆ? ವಿಸರ್ಜನೆ ಆಗ್ತಾ ಇರುತ್ತೆ. ಈ ಮೂತ್ರದ ಬಣ್ಣ ಒಣ ಹುಲ್ಲಿನ ಬಣ್ಣ ಅಂದ್ರೆ ಹಳದಿ ಬಣ್ಣ ಆಗಿರುತ್ತೆ.
ಈ ರೀತಿಯಾಗಿ ನೀರಿನ ಸಮತೋಲನವನ್ನು ಕಾಪಾಡುವಲ್ಲಿ, ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವಲ್ಲಿ ಮೂತ್ರಪಿಂಡಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮಕ್ಕಳೇ, ನಾವೀಗ ಈ ಒಂದು ವಿಡಿಯೋದಲ್ಲಿ ಮಾನವನ ಒಂದು ವಿಸರ್ಜನಾ ನೀರಿನ ಕಾರ್ಯವಿಧಾನ ರಚನೆಯನ್ನು ತಿಳ್ಕೊಂಡ್ವಿ, ಮೂತ್ರದ ಉತ್ಪತ್ತಿ ತಿಳ್ಕೊಂಡ್ವಿ. ಈಗಾಗಲೇ ನಾವು ಹೇಳಿದ್ವಿ, ಮೂತ್ರ ಜನಕಾಂಗದ ಕಾರ್ಯಾತ್ಮಕ ಮತ್ತು ಅದನ್ನ ರಚನಾತ್ಮಕ ಘಟಕಕ್ಕೆ ನಾವೇನು ಕರಿತೀವಿ? ನೆಫ್ರಾನ್. ನೆಫ್ರಾನ್ ಒಂದು ಗಡ್ಡಲಿನ ಆಕಾರದ ಒಂದು ಮೊದಲ ರಚನೆಗೆ ನಾವೇನು ಕರಿತೀವಿ? ಬಹುಮಂಡಲ ಕೋಶ ಅಂತ ಕರಿತೀವಿ. ಅದರೊಳಗಡೆ ಇರುವಂತಹ ನಳಿಕೆಗಳಿಗೆ ಗ್ಲಾಮರುಲಸ್ ಅಂತೀವಿ. ಇಲ್ಲಿ ಈ ದಿನಪಥಧ್ವನಿಯ ಕವಲುಗಳ ಮೂಲಕ ರಕ್ತ ಪ್ರವೇಶಿಸಿದಾಗ ಈ ಗ್ಲಾಮರುಲಸ್ ನಲ್ಲಿ ನಮಗೆ ಹೀರಿಕೆ ಆಗುತ್ತದೆ. ನಾನು ಈಗಾಗಲೇ ಹೇಳಿದೆ, ಸುಮಾರು 150 ಲೀಟರ್ನಷ್ಟು ಒಂದು ದಿನಕ್ಕೆ ಹೀರಿಕೆಯಾಗುತ್ತದೆ ಅಂತ ಹೇಳಿದ್ವಿ. ಇಲ್ಲಿ ನಮಗೆ ಬೇಕಾದಂತ ಲವಣಾಂಶಗಳನ್ನ, ಪ್ರೋಟೀನ್ಗಳನ್ನ ಅಥವಾ ನೀರನ್ನ ಕೂಡ ಇಲ್ಲಿ ಎಲ್ಲವೂ ಹೀರಲ್ಪಡುತ್ತೆ. ನಂತರ ಹೀರಿಕೊಂಡು ಮುಂದೆ ಹೋದಾಗ ಈ ಯು ನಳಿಕೆಯ ಆಕಾರದ ನಳಿಕೆಯಲ್ಲಿ ಮತ್ತೆ ಪುನಃ ನಮಗೆ ಬೇಕಾದಂತಹ ಲವಣಾಂಶಗಳು ಮತ್ತು ನೀರನ್ನು ಪುನಃ ಹೀರಲ್ಪಡುತ್ತದೆ. ಅದಕ್ಕೆ ವ್ಯತ್ಯಸ್ತ ಮರು ಹೀರಿಕೆ ಅಂತ ಕರೀತೇವೆ. ವ್ಯತ್ಯಸ್ತ ಮರು ಹೀರಿಕೆ. ನಂತರ ಉಳಿದಂತ ತ್ಯಾಜ್ಯಗಳುಳ್ಳಂತ ಆ ಒಂದು ಮೂತ್ರ ಒಂದು ಈ ಸಂಗ್ರಹನಾಳದಲ್ಲಿ ಸಂಗ್ರಹವಾಗಿ ಅವು ನಂತರ ಆ ಸಂಗ್ರಹನಾಳಗಳಿಂದ ಈ ಮೂತ್ರಕೋಶಕ್ಕೆ ಮೂತ್ರನಾಳದ ಮುಖಾಂತರ ಒಂದು ಸಂಗ್ರಹವಾಗುತ್ತದೆ. ಹೀಗೆ ನಮ್ಮ ದೇಹದಲ್ಲಿರುವಂಥ ತ್ಯಾಜ್ಯಗಳು ಸೋಸಲ್ಪಟ್ಟು ರಕ್ತದಿಂದ ಮೂತ್ರದ ಮೂಲಕ ನಾವೇನ್ ಮಾಡ್ತಾ ಇರ್ತೇವೆ? ವಿಸರ್ಜಿಸ್ತಾ ಇರ್ತೇವೆ. ಇದು ನಮಗೆ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ. ಒಂದು ವೇಳೆ ನಮಗೆ ಈ ಮೂತ್ರಪಿಂಡಗಳು ವಿಫಲವಾದರೆ, ಕಿಡ್ನಿ ಫೇಲ್ ಅಂತ ಕೇಳಿ, ಕಿಡ್ನಿ ಫೇಲ್ ಅಂದರೆ ಅವು ತಮ್ಮ ಕಾರ್ಯ ಕ್ಷಮತೆಯನ್ನು ಕಡಿಮೆಗೊಳಿಸಿದರೆ ಅಥವಾ ಅವುಗಳ ಕಾರ್ಯದಲ್ಲಿ ವಿಫಲವಾದರೆ ನಾವೇನಂತ ಹೇಳ್ತೀವಿ? ಕಿಡ್ನಿ ಫೇಲ್ ಅಂತ ಕರಿತೀವಿ. ಈ ತರ ಇವು ಕಾರ್ಯನಿರ್ವಹಿಸಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ತ್ಯಾಜ್ಯಗಳು ಶೇಖರಣೆಗೊಳ್ಳಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದ ನಮಗೆ ಅನೇಕ ತೊಂದರೆಗಳು ಉಂಟಾಗುತ್ತೆ. ಆದ್ದರಿಂದ ಆ ತ್ಯಾಜ್ಯಗಳನ್ನ ನಾವು ಹೊರಹಾಕಬೇಕಾದಂಥದ್ದು ಮುಖ್ಯ. ಹೀಗಾಗಿ ಮತ್ತೇನು ಮಾಡಬೇಕಾಗಿದೆ? ಯಾವ ವ್ಯಕ್ತಿಯಲ್ಲಿ ಮೂತ್ರಪಿಂಡಗಳ ಕಾರ್ಯ ನಡೀತಿರಲ್ವೋ ಆಗ ನಾವೇನಂತ ಹೇಳ್ತೀವಿ? ಕೃತಕವಾಗಿ ರಕ್ತವನ್ನ ಸೋಸಬೇಕಾಗುತ್ತೆ, ತ್ಯಾಜ್ಯಗಳನ್ನು ಹೊರತೆಗೆಯಬೇಕಾಗುತ್ತೆ ಅಂತ ಕೃತಕ ಮೂತ್ರಪಿಂಡಕ್ಕೆ ಅಥವಾ ಕೃತಕವಾಗಿ ರಕ್ತವನ್ನು ನಾವು ಶುದ್ಧೀಕರಿಸುವ ವಿಧಾನಕ್ಕೆ ನಾವೇನಂತ ಕರಿತೀವಿ? ಡಯಾಲಿಸಿಸ್ ಅಂತ ಕರಿತೇವೆ. ಬಹಳಷ್ಟು ಮಂದಿ ನೀವು ಕೇಳಿರ್ಬೋದು, ಡಯಾಲಿಸಿಸ್ಗೆ ಒಳಪಡುವಂಥದ್ದು ಅಂತ ಯಾರಾದರೂ ಕೇಳಿದ್ದೀರಾ? ಹೌದು. ನಮಗೆ ಯಾರಲ್ಲಿ ಈ ಮೂತ್ರ ಪಿಂಡದ ವಿಫಲತೆ ಉಂಟಾಗಿರುತ್ತೋ ಅವರು ಏನು ಮಾಡಬೇಕಾಗುತ್ತೆ? ವಾರಕ್ಕೆ 2 ಸಾರಿ ಅಥವಾ ದಿನ ಬಿಟ್ಟು ದಿನ ಅವರು ಏನು ಮಾಡಬೇಕಾಗುತ್ತೆ? ಕೃತಕವಾಗಿ ರಕ್ತವನ್ನ ನಮ್ಮ ದೇಹದಿಂದ ಹೊರ ತೆಗೆದು ಒಂದು ಉಪಕರಣದಲ್ಲಿ ರಕ್ತವನ್ನು ಆಚೆ ಹೋಗುತ್ತೆ. ಆ ಉಪಕರಣದಲ್ಲಿ ನಮಗೆ ರಕ್ತದ ಮಾಧ್ಯಮದಲ್ಲಿರುವಂತೆ ಒತ್ತಡ ಇರುತ್ತೆ, ಅಲ್ಲಿ ಹೀರಿಕೆ ಆಗುತ್ತೆ. ನಮಗೆ ಬೇಡವಾದಂಥ ತ್ಯಾಜ್ಯಗಳನ್ನು ಹೀರಿ ಪುನಃ ರಕ್ತವನ್ನ ನಮ್ಮ ಈ ನಾಳದ ಮುಖಾಂತರ ಮತ್ತೆ ದೇಹಕ್ಕೆ ಸಂಪರ್ಕ ಕೊಡ್ತಾ ಇರುತ್ತೆ. ಒಟ್ಟಾರೆ ನಮ್ಮ ಮೂತ್ರಪಿಂಡಗಳು ಮಾಡುವಂಥ ಕೆಲಸವನ್ನ ದೇಹದ ಹೊರಗೆ ನಾವೇನು ಮಾಡ್ತೀವಿ? ಒಂದು ಉಪಕರಣದ ಮುಖಾಂತರ ನಾವು ರಕ್ತವನ್ನ ಶುದ್ಧೀಕರಿಸುವುದಕ್ಕೆ ನಾವೇನಂತ ಕರಿತೀವಿ? ಡಯಾಲಿಸಿಸ್. ಅರ್ಥ ಆಯ್ತಾ? ಡಯಾಲಿಸಿಸ್ ಅಂದ್ರೆ ತುಂಬಾನೇ ಇದು ನಾವು ಅತಿಯಾಗಿ ಶುಗರ್ ಪೇಷಂಟ್ಸು, ನಾವು ಅಂತ ಅಧಿಕ ಮಧುಮೇಹ ರೋಗ, ದೀರ್ಘಕಾಲ ಮಧುಮೇಹ ರೋಗಗಳಲ್ಲೂ ಕೂಡ ಕಿಡ್ನಿ ಫೇಲ್ ಆಗುವಂಥ ಸಾಧ್ಯತೆ ಇದೆ. ಅಥವಾ ಔಷಧಿಗಳ ದುಷ್ಪರಿಣಾಮದಿಂದ ಕಿಡ್ನಿಗಳು ಫೇಲ್ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಒಳ್ಳೆಯ ಆಹಾರ ಕ್ರಮವನ್ನು ಕಾಪಾಡ್ಕೋಬೇಕು. ನಾವು ಇವುಗಳಲ್ಲಿ ತ್ಯಾಜ್ಯಗಳನ್ನು ವಿಸರ್ಜಿಸಬೇಕಾದ್ರೆ ಹೇಳ್ತೀವಿ, ಪ್ರತಿನಿತ್ಯ ಕನಿಷ್ಠ 100 ಲೀಟರ್ ನೀರು ಕುಡಿಯಬೇಕು. ಸಾಕಷ್ಟು ಹೇಳ್ತಾ ಇರ್ತೀವಿ, ನಿಮಗೆ ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ, ನಾವು ಒಂದು ದಿನಕ್ಕೆ ಕನಿಷ್ಠ 3 ಲೀಟರ್ ಆದರೂ ನೀರು ಕುಡಿದ್ರೆ ಈ ರೀತಿ ನಮ್ಮ ದೇಹದಲ್ಲಿ ಉಂಟಾಗುವಂಥ ತ್ಯಾಜ್ಯಗಳು ಮೂತ್ರದ ರೂಪದಲ್ಲಿ ಹೊರ ಹೋಗ್ತಾ ಇರುತ್ತೆ. ಇಲ್ಲಾದರೆ ಆ ತ್ಯಾಜ್ಯಗಳು ಶೇಖರವಾಗಿ ನಮಗೆ ಇಲ್ಲದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹೀಗೆ ನಾವು ಕೃತಕವಾಗಿ ಡಯಾಲಿಸಿಸ್ ಸುಲಭದ ವಿಧಾನ ಅಲ್ಲ,
ಇದು ಒಂದು ಸಾರಿ ಮೂತ್ರಪಿಂಡದ ವಿಫಲತೆ ಆಯಿತು ಅಂದರೆ ಮತ್ತೆ ಅದು ಪುನಃ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜೀವನ ಪರ್ಯಂತ ಅಥವಾ ಬದುಕಿರುವವರೆಗೂ ಕೂಡ ಕನಿಷ್ಠ ವಾರಕ್ಕೆ 2 ಸಾರಿ ಅಥವಾ 3 ಸಾರಿ ಆದ್ರೂ ನಾವು ಡಯಾಲಿಸಿಸ್ ಆಸ್ಪತ್ರೆಗೆ ಹೋಗಿ ನಾವು ಸುಮಾರು 4 ಗಂಟೆಗಳನ್ನು ಹಾಗೇ ಮಲಗಿರಬೇಕು. ನಮ್ಮ ರಕ್ತನಾಳಗಳಿಗೆ ಆ ನಾಳಗಳನ್ನು ಜೋಡಿಸಿ ರಕ್ತವನ್ನು ಬೇರೆ ಉಪಕರಣಕ್ಕೆ ಹೋಗುವಂತೆ ಮಾಡ್ತಾರೆ. ಅಲ್ಲಿ ರಕ್ತ ಶುದ್ಧಿಯಾಗಿ ಪುನಃ ದೇಹಕ್ಕೆ ವಾಪಸ್ ಹೀಗೇನೆ ನಾವು ತಾಸುಗಟ್ಟಲೆ ಮಲಗಿರಬೇಕು. ಹೀಗೆ ಅದಕ್ಕೆ ಖರ್ಚು ಕೂಡ ನೀವು ಪ್ರೈವೇಟ್ ಹೋದರೆ 3-4 ಸಾವಿರ ಆಗುತ್ತೆ. ಸರ್ಕಾರಿ ಇದರಲ್ಲಾದರೂ 700-800 ಅಥವಾ 1000 ರೂಪಾಯಿ ಆಗುತ್ತೆ. ಇದು ದುಬಾರಿ ಕೂಡ. ಇದರಿಂದ ಗೊತ್ತಾಗುತ್ತೆ ನಮ್ಮ ಮೂತ್ರಪಿಂಡದ ಬೆಲೆ ನಮಗೆ ಎಷ್ಟು, ಅದನ್ನು ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಅಂಥ ಒಂದು ಪ್ರಕ್ರಿಯೆಯನ್ನು ಪ್ರತಿನಿತ್ಯ ನಮ್ಮ ದೇಹದಿಂದ ತ್ಯಾಜ್ಯಗಳು ಹೊರಹಾಕ್ತಾ ಇದೆ. ಹೌದು, ಅರ್ಥಾಯ್ತಲ್ವಾ? ಇಂಥ ಒಂದು ಮೂತ್ರಪಿಂಡಗಳನ್ನು ನಾವು ಈಗಾಗಲೇ ಹೇಳಿದೆ ನಾನು, ಅತಿ ಹೆಚ್ಚು ನೀರನ್ನು ಕುಡಿಯೋದ್ರಿಂದ ಅವುಗಳನ್ನ ಕಾಪಾಡಿಕೊಂಡು ಅವುಗಳ ಉತ್ತಮ ಕಾರ್ಯವನ್ನು ಮಾಡುವಂತೆ ನಾವು ನಿರ್ವಹಿಸ್ಕೊಳ್ಬೇಕಾಗೋದು. ಅಂಥ ಜೀವನ ಪದ್ಧತಿಯನ್ನು ನಾವು ಅಳವಡಿಸಬೇಕಾದ ಅತಿ ಅಗತ್ಯವಾಗಿದೆ. ಹೀಗೆ ತ್ಯಾಜ್ಯಗಳ ವಿಸರ್ಜನೆಯಿಂದ ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ದೇವೆ. ಇದು ನಮ್ಮಲ್ಲಿ ಈ ಮೂತ್ರಪಿಂಡದ ಮಹತ್ವ ಇದಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಂತರ ಯಾವುದೀಗ ಸಸ್ಯಗಳಲ್ಲಿ ವಿಸರ್ಜನೆ, ಪ್ರಾಣಿಗಳಲ್ಲಿ ವಿಸರ್ಜನೆ ಆಯಿತು. ನಂತರ ಸಸ್ಯಗಳಲ್ಲಿ ವಿಸರ್ಜನೆ. ಸಸ್ಯಗಳಲ್ಲಿ ವಿಸರ್ಜನೆ. ಸಸ್ಯಗಳಲ್ಲೂ ಕೂಡ ತ್ಯಾಜ್ಯಗಳು ಉಂಟಾಗ್ತವೆ. ಅವು ಕೂಡ ಅವರ ಹಾಕಬೇಕಾಗಿದೆ. ಆದರೆ ಪ್ರಾಣಿಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಾವು ಚಲನೆ ಇರೋದ್ರಿಂದ ಅತಿ ಸಂಕೀರ್ಣವಾದಂತಹ ಈ ಥರ ಅಂಗೈಯುವ ವ್ಯವಸ್ಥೆ ಸಸ್ಯಗಳಲ್ಲೂ ಇದೆ. ಅದು ನಾವು ಅತಿ ಹೆಚ್ಚು ಚಟುವಟಿಕೆಯಿಂದ ಕೂಡಿರೋದ್ರಿಂದ ನಮ್ಮಲ್ಲಿ ಹೆಚ್ಚಿಗೆ ತ್ಯಾಜ್ಯಗಳು ಉಂಟಾಗುತ್ತೆ. ಸಸ್ಯಗಳಲ್ಲಾದರೆ ಅವು ನಿಶ್ಚಲವಾಗಿರೋದ್ರಿಂದ ಅವುಗಳಲ್ಲಿ ಕಡಿಮೆ ಪ್ರಮಾಣದ ತ್ಯಾಜ್ಯಗಳು ಉಂಟಾಗುತ್ತೆ. ಅವು ಕೂಡ ವಿಸರ್ಜಿಸಬೇಕಾಗುತ್ತೆ. ಉದಾಹರಣೆಗೆ ನಮಗೆ ಗೊತ್ತಿದೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವಂತಹ ಉತ್ಪನ್ನಗಳಲ್ಲಿ ಆಕ್ಸಿಜನ್ ಕೂಡ ಒಂದು. ಆಕ್ಸಿಜನ್ ನಮಗೆ ಬೇಕಾದ ಪ್ರಾಣಿಗಳಿಗೆ ಅವಶ್ಯಕವಾದಂತಹ ಪ್ರಾಣವಾಯು ಅಂತ ಕರೀತಾರೆ. ಅವಕ್ಕೂ ಸಸ್ಯಗಳಿಗೂ ಕೂಡ ಉಸಿರಾಟಕ್ಕೆ ಬೇಕು, ಅವಶ್ಯಕತೆ ಇದೆ. ಆದರೆ ದ್ಯುತಿ ಸಂಶ್ಲೇಷಣೆ ಬಿಡುಗಡೆ ಆಗುವಂಥ ಅಷ್ಟು ಆಕ್ಸಿಜನ್ ಅವಕ್ಕೆ ಅಗತ್ಯವಾಗಿಲ್ಲ. ಅವು ಅದನ್ನು ವಿಸರ್ಜಿಸಬೇಕಾಗಿದೆ. ನಿಮಗೆಲ್ಲ ಗೊತ್ತಿದೆ, ಪತ್ರರಂಧ್ರಗಳ ಮುಖಾಂತರ ನಾವು ಆಕ್ಸಿಜನ್ನ ಹೊರಹಾಕ್ತವೆ, ವಿಸರ್ಜಿಸ್ತವೆ ಅಂತ ಕರಿತೀವಿ. ಇನ್ನು ಈ ಸಸ್ಯ ಕಾಂಡಗಳಲ್ಲಿ ನಾವೇನು ಹೇಳ್ತೀವಿ, ಈ ಜೈಲಮ್ ನಳಿಕೆಗಳ ಹತ್ರ ಅಂಟು ಅಥವಾ ರಾಳ ಅಂತ ಕರಿತೀವಿ. ನೀವು ಮರದ ಕಾಂಡಗಳಲ್ಲಿ ಒಂದು ಗೋಂದಿನ ರೀತಿಯಲ್ಲಿ ಹೊರ ಬಂದಿರುತ್ತೆ. ನೀವು ಸಾಮಾನ್ಯವಾಗಿ ಮರದ ಕಾಂಡವನ್ನು ವೀಕ್ಷಿಸಿದ್ದೀರಾ? OS ವೆರಿ ಗುಡ್. ನೀವು ನುಗ್ಗೆ ಮರ ಅಥವಾ ಬೇರೆ ಈ ಥರ ಎಲ್ಲ ಮರಗಳಲ್ಲಿ ಒಂದು ಅಂಟಿನಂಥ ಪದಾರ್ಥ, ಒಂದು ಗೋಂದಿನಂಥ ಪದಾರ್ಥ ಆಚೆ ಬರುತ್ತೆ. ಇದು ಸಸ್ಯ ತ್ಯಾಜ್ಯ. ಈ ರೀತಿ ಕಾಂಡಗಳ ಮುಖಾಂತರ, ಅಂಟು ಅಥವಾ ರಾಳಿನ ಮುಖಾಂತರ ಕೂಡ ಸಸ್ಯಗಳು ತ್ಯಾಜ್ಯಗಳನ್ನು ವಿಸರ್ಜಿಸಲ್ಪಡ್ತವೆ. ಹಾಗೆಯೇ ಎಲೆಗಳಲ್ಲಿ ಶೇಖರವಾಗ್ತವೆ ತ್ಯಾಜ್ಯಗಳು. ಸಸ್ಯ ಎಲೆಗಳಲ್ಲಿ ಆ ಎಲೆಗಳು ಉದುರುವ ಮುಖಾಂತರ ಕೂಡ ಸಸ್ಯಗಳಿಂದ ತ್ಯಾಜ್ಯಗಳು ಎಲೆಗಳ ಮುಖಾಂತರ ಉದುರುತ್ತವೆ. ಹಾಗೆ ಹೂವಿನ ದಳಗಳು ಉದುರೋದ್ರ ಮುಖಾಂತರ ಕೂಡ ಸಸ್ಯ ತ್ಯಾಜ್ಯಗಳು ವಿಸರ್ಜಿಸಲ್ಪಡ್ತವೆ. ನೋಡಿ ಎಷ್ಟು ವಿಶೇಷತೆ. ನಂತರ ಅದು ಅಲ್ಲದೆ ಇದ್ರೂ ಕೂಡ ಆದರೂ ತ್ಯಾಜ್ಯಗಳನ್ನು ವಿಸರ್ಜನೆಗೆ ತೊಗಟೆ, ಒಣ ತೊಗಟೆ ಮೂಲಕ ಅಥವಾ ಎಲೆಗಳು ಉದುರುವುದರ ಮೂಲಕ, ಹೂವಿನ ದಳಗಳ ಉದುರುವುದರ ಮೂಲಕ, ಅಂಟು ಅಥವಾ ರಾಳ ಅಂತ ಕರಿತೀವಿ ಆ ಕಾಂಡದಿಂದ ಬರುವಂಥ ಗೋಂದಿನ ಮೂಲಕ ಕೂಡ ಈ ತ್ಯಾಜ್ಯಗಳು ವಿಸರ್ಜಿಸ್ತಾ ಇದೆ. ಹಾಗೂ ಸಸ್ಯಗಳಿಗೆ ಹೆಚ್ಚಾದಂಥ ನೀರು ನಮಗೆ ಎಲೆಗಳಿಂದ ಆವಿ ರೂಪದಲ್ಲಿ ಬಾಷ್ಪ ವಿಸರ್ಜನೆಯ ಒಂದು ಕ್ರಿಯೆಯ ಮೂಲಕ ಕೂಡ ನೀರೇನಾಗ್ತಾ ಇದೆ, ವಿಸರ್ಜಿಸಲ್ಪಡ್ತಾ ಇದೆ. ಈ ರೀತಿ ಸಸ್ಯಗಳಲ್ಲೂ ಕೂಡ ಈ ವಿಸರ್ಜನೆ ಕ್ರಿಯೆ ನಡೀತಾ ಇದೆ. ಅರ್ಥ ಆಗಿದೆ ಮಕ್ಕಳೇ? ಹಾಗಾದ್ಮೇಲೆ ಇಷ್ಟನ್ನ ನೀವೆಲ್ಲ ತಿಳ್ಕೊಂಡಿದ್ದೀರ ಅನಿಸುತ್ತೆ. ಮುಂದಿನ ನೀವು ತರಗತಿಗೆ ಬರಬೇಕಾದ್ರೆ ನಾನು ಕೆಲವು ಗೃಹಪಾಠವನ್ನು ಕೊಡ್ತೇನೆ. ಆ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬನ್ನಿ.
ಗೃಹ ಕಾರ್ಯ ಪ್ರಶ್ನೆಗಳು 1. ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯ ತಿಳಿಸಿ. ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯ ತಿಳಿಸಿ. 1. 2ನೇ ಪ್ರಶ್ನೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳಾವುವು? ನೆಕ್ಸ್ಟ್, ಮಾನವನ ವಿಸರ್ಜನಕ ವ್ಯೂಹದ ಅಂದವಾದ ಚಿತ್ರಾವಳಿದು. ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮಕ್ಕಳೇ, ಅರ್ಥ ಇದೆ ಅಂತ ನಿಮಗೆ ನಾನು ಭಾವಿಸಿದ್ದೇನೆ. ಇಲ್ಲಿವರೆಗೂ ಕೂಡ ನಾವು ಈ ದಿನ ಸಸ್ಯಗಳಲ್ಲಿ ಒಂದು ಸಾಗಾಣಿಕೆ ಹಾಗೂ ಒಂದು ಜೀವಿಗಳಲ್ಲಿ ವಿಸರ್ಜನೆ ಕ್ರಿಯೆ, ಅದು ಮನುಷ್ಯರಲ್ಲಿ ವಿಸರ್ಜನೆ ಹಾಗೂ ಸಸ್ಯಗಳಲ್ಲಿ ವಿಸರ್ಜನೆ ಎಲ್ಲರೂ ಕೂಡ ಅರ್ಥ ಇದೆ ಅನ್ಕೋತೀನಿ. ಸಸ್ಯಗಳಲ್ಲಿ ಉಂಟಾಗುವಂಥ ತ್ಯಾಜ್ಯಗಳು, ಮಾನವರಲ್ಲಿ ಉಂಟಾಗುವಂಥ ತ್ಯಾಜ್ಯಗಳು, ಅವನ್ನು ವಿಸರ್ಜಿಸುವಂಥ ಬಗ್ಗೆ ಮುಂದಿನ ತರಗತಿಗೆ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಈ ಗೃಹ ಕಾರ್ಯದ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಧನ್ಯವಾದ.